ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಈಗ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೀತಾ ಇದೆ, ಆದರೆ ಈ ಕ್ರಾಸ್ ಎಕ್ಸಾಮಿನೇಷನ್ ಆಗ್ತಾ ಇದೆ. ನೋಡಿ, ದರ್ಶನ್ ಮತ್ತೆ ಪ್ರದೋಷ್ ಅವರ ಫ್ರೆಂಡ್ಶಿಪ್ ಬಗ್ಗೆ ನಾವು ಗಮನಿಸ್ತಾ ಇದೀವಿ. ಯಾಕಂತಂದ್ರೆ ಅದೆಲ್ಲೋ ಕ್ರಿಕೆಟ್ ಆಡುವಂತ ಸಂದರ್ಭದಲ್ಲಿ ಮೊದಲಿಗೆ ದರ್ಶನ್ ಅವರ ಪರಿಚಯ ಆಗಿರುತ್ತೆ ಪ್ರದೋಷ್ ಅವರಿಗೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ, ಅಂದ್ರೆ ಕ್ರಿಕೆಟ್ ಫೀಲ್ಡ್ ನಿಂದ ಹಿಡಿದು ಈ ಪಟ್ಟಣಗೆರೆ ಶೆಡ್ ವರೆಗೂ ಕೂಡ ಅವರ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿತ್ತು. ಆತ ಈಗ ಆಲ್ರೆಡಿ ಅರ್ಜಿಯಲ್ಲಿ ಸಾಕಷ್ಟು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾನೆ. ಅಲ್ಲಿಗೆ ಒಂದ್ ಕಡೆ ಟೆನ್ಷನ್ ಅಲ್ಲಿದ್ದಾರೆ ದರ್ಶನ್ ಅವರು. ದರ್ಶನ್ಗೆ ಈಗ ಜೊತೆಗಿದ್ದಂತಹ ಆತನ ಗೆಳೆಯನೇ ಈಗ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾನೆ. ಅವತ್ತು ಜಯನಗರದಲ್ಲಿ ಕ್ರಿಕೆಟ್ ಆಡ್ತಾ ಆಡ್ತಾ ಇಬ್ಬರ ನಡುವೆ ಫ್ರೆಂಡ್ಶಿಪ್ ಆಗುತ್ತೆ. ಕ್ರಿಕೆಟ್ ನಿಂದ ಶುರುವಾದಂತಹ ಫ್ರೆಂಡ್ಶಿಪ್ ಕೊಲೆವರೆಗೂ ಕೂಡ ಕಂಟಿನ್ಯೂ ಆಗಿದೆ. ಇಂದು ಅದೇ ಫ್ರೆಂಡ್ ನಿಂದ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. ಆತ ಇಂಥ ಟ್ರಯಲ್ ಹಂತದಲ್ಲಿ ಬಂದು ಅಪ್ರೂವರ್ ಆಗೋದಕ್ಕೆ ಮುಂದೆ ಆಗಿರೋದು ಸಾಕಷ್ಟು ಟೆನ್ಷನ್ಗೆ ಕಾರಣ ಆಗಿರೋದು ದರ್ಶನ್ ಅವರಿಗೆ. 14ನೇ ಸಾಕ್ಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಕಾದಂತ ಎಲ್ಲ ಮಾಹಿತಿಗಳನ್ನ ಕೋರ್ಟ್ ಪಡ್ಕೊಳ್ತಾ ಇದೆ ವಿಚಾರಣೆಯ ಹಂತದಲ್ಲಿ. 59ನೇ ಸೆಷನ್ಸ್ ಕೋರ್ಟ್ನಲ್ಲಿ ಸದ್ಯ ವಿಚಾರಣೆ ಆಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಸಾಕ್ಷಿಗಳ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಕೂಡ ಕೋರ್ಟ್ ಮಾಡಿದೆ. ಆತ ಈಗ ಯಾಕೆ ಈ ತರ ಅಪ್ರೂವರ್ ಆಗೋದಕ್ಕೆ ಮುಂದೆ ಬಂದಿದ್ದಾನೆ? ಏನ್ ಕಾರಣ? ಆತನಿಗೆ ಯಾರಾದರೂ ಬ್ರೈನ್ ವಾಶ್ ಮಾಡಿದಾರಾ? ಯಾಕಂತಂದ್ರೆ ಈಗ ಒಬ್ಬ ವ್ಯಕ್ತಿ ಅಪ್ರೂವರ್ ಆಗಬೇಕು ಆ ಕೇಸ್ನಲ್ಲಿ ಅಂತ ಅಂದ್ರೆ ಅದು ಆತ ಸ್ವಇಚ್ಛೆಯಿಂದ ಬರಬೇಕು. ಈಗ ಬೇರೆ ಯಾರಾದರೂ ಆತನ ತಲೆಗೆ ತುಂಬಿ ಆತ ಏನಾದರೂ ನಾನು ಅಪ್ರೂವರ್ ಆಗೋದಕ್ಕೆ ಮುಂದೆ ಬಂದಿದ್ದೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಏನಾದರೂ ಕೊಡ್ತಾನ, ಅಥವಾ ಆ ಥರದ್ದು ಏನಾದರೂ ನಡೆದಿದೆಯಾ? ಯಾವ ಕಾರಣಕ್ಕಾಗಿ ಈ ಹಂತದಲ್ಲಿ ಇಂಥ ಸಂದರ್ಭದಲ್ಲಿ ಆತ ಅಪ್ರೂವರ್ ಆಗೋದಕ್ಕೆ ಮುಂದೆ ಬಂದಿದ್ದಾನೆ? ಅದಕ್ಕೆ ಬೇಕಾದಂಥ ಕ್ರಾಸ್ ಎಕ್ಸಾಮಿನೇಷನ್ ಕೆಲಸ ಕೋರ್ಟ್ನಲ್ಲಿ ಆಗ್ತಾ ಇದೆ. ಮತ್ತೊಂದು ಕಡೆ ಇದೇ ಟೆನ್ಷನ್ ದರ್ಶನ್ ಅವರಿಗೆ ಕಾಡ್ತಾ ಇರೋದು. ಅವಾಗ ಯಾವಾಗೋ ಕ್ರಿಕೆಟ್ ಆಡಬೇಕಾದಂಥ ಸಂದರ್ಭದಲ್ಲಿ ದರ್ಶನ್ ಅವ್ರ ಪರಿಚಯ ಆಗುತ್ತೆ. ಅದಾದ ನಂತರದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಹೇಳಿ ಕೇಳಿ ದರ್ಶನ್ ಅವರು ಈ ವೀಕೆಂಡ್ ಬಂತು ಅಂತ ಅಂದರೆ, ಅಥವಾ ಸಿನಿಮಾ ಶೂಟಿಂಗ್ಗಳು ಇಲ್ಲದೇ ಇರೋವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅವ್ರ ಫಾರ್ಮ್ ಹೌಸು ಪಬ್ಬು ಈ ಥರದ್ದೆಲ್ಲ ತಿರುಗ್ತಾ ಇರ್ತಾರೆ. ಆಮೇಲೆ ಹೇಳಿ ಕೇಳಿ ನಾನ್ ವೆಜ್ ಪ್ರಿಯ ಬೇರೆ. ಅದರಲ್ಲೂ ಎಲ್ಲರೂ ಇವರು ಪರಿಚಯ ಆದ ನಂತರದಲ್ಲಿ ಇದೇ ಥರದ ಫ್ರೆಂಡ್ಶಿಪ್ ಅವ್ರದ್ದು ಕಂಟಿನ್ಯೂ ಆಗುತ್ತೆ. ಎಲ್ಲಿವರೆಗೂ ಅಂತಂದರೆ ಕ್ರಿಕೆಟಿಂದ ಶುರುವಾದಂಥ ಫ್ರೆಂಡ್ಶಿಪ್ಪು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ವರೆಗೂ ಕೂಡ ಅವರ ದೋಸ್ತಿಗೆ ಕಂಟಿನ್ಯೂ ಆಗಿದೆ. ಈ ರೀತಿಯಾಗಿ ಆತನ ಜೊತೆಗೇ ಇದ್ದಂತಹ ಪ್ರದೋಷ್ ಆಲ್ ಆಫ್ ಎ ಸಡನ್ ಈಗ ಅಪ್ರೂವರ್ ಆಗೋದಕ್ಕೆ ಮುಂದೆ ಬಂದಿರೋದು ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂತಂದ್ರೆ ದರ್ಶನ್ ಅವರಿಗೆ ಬಹಳ ಕ್ಲೋಸ್ ಫ್ರೆಂಡ್ ಆಗಿದ್ದಂಥ ವ್ಯಕ್ತಿ ಇವತ್ತು ಅವರ ವಿರುದ್ಧ ಅವರಿಗೆ ಒಂದು ಶಾಕ್ ಕೊಟ್ಟಿರೋದು. ಮತ್ತೊಂದು ಕಡೆ 3 ಗಂಟೆಗೆ ಇವತ್ತು ಆದೇಶ ಕೂಡ ಕೋರ್ಟ್ ಕಾಯ್ದಿರಿಸಿರೋದು. ಏನ್ ನಿರೀಕ್ಷೆ ಮಾಡ್ಬೋದು? ಏನಿದೆ ಡೀಟೇಲ್ಸ್? ಪ್ರಭು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು 14ನೇ ಆರೋಪಿಯಾಗಿರ್ತಕ್ಕಂಥ ಪ್ರದೋಷ್ ತನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿಯನ್ನ ವಿಚಾರಣೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ಆತ ಏನು 11 ಅಂಶಗಳನ್ನ ಉಲ್ಲೇಖ ಮಾಡಿ ಆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾನೆ. ಏನು ರೇಣುಕಾಸ್ವಾಮಿಯ ಕೊಲೆ, ಅದಕ್ಕೆ ಆದಂತ ಪ್ಲಾನ್ ಇರಬಹುದು, ಆತನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದಿರ್ಬೋದು, ಕೊಲೆಯ ನಂತರ ಆದಂತ ಬೆಳವಣಿಗೆ ಸಾಕ್ಷಿ ನಾಶಪಡಿಸೋದಕ್ಕೆ ಶವವನ್ನು ಬಿಸಾಡಿ ಮತ್ತೆ ಇವರಿಗೆ ಹಣದ ಆಮಿಷನ ತೋರಿಸಿ ಯಾವ ಯಾವ ಆರೋಪಿಗಳನ್ನ ಸರೆಂಡರ್ ಮಾಡಿದ್ರು, ನಾವೇ ಕೊಲೆ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಸರೆಂಡರ್ ಮಾಡ್ತಿದ್ರು. ಇವೆಲ್ಲ ಅಂಶಗಳನ್ನ ಪ್ರದೋಷ್ ತಾನು ಸಲ್ಲಿಸಿರ್ತಕ್ಕಂತ ಏನು ಒಂದು ಮಾಫಿ ಸಾಕ್ಷಿ ಅರ್ಜಿ ಏನಿದೆ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಈ ಹಿಂದೆ ಅಂದ್ರೆ ಶುಕ್ರವಾರ ನಡೆದಂತ ವಾದ ಪ್ರತಿವಾದ ಸಂದರ್ಭದಲ್ಲಿ SPP ಪ್ರಸನ್ನ ಕುಮಾರ್ ಅವರು ಏನು ಕೇವಲ ಪ್ರದೋಷ್ ಅವರು ಮಾಫಿ ಸಾಕ್ಷಿಯನ್ನಾಗ್ತಾ ಇದ್ದಾರೆ, ಅದನ್ನ ನಾನು ಆಹ್ವಾನವನ್ನ ಮಾಡ್ತೇನೆ, ನಮ್ಮದು ಯಾವುದೇ ರೀತಿಯಾದಂತ ಅಭ್ಯಂತರ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ನಾವು ಕಲೆಕ್ಟ್ ಮಾಡಿರ್ತಕ್ಕಂತ ಸೈಂಟಿಫಿಕ್ ಎವಿಡೆನ್ಸ್ ಇರ್ಬೋದು, ಅಥವಾ ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಐ ವಿಟ್ನೆಸ್ ಇರ್ಬೋದು, ಅವೆಲ್ಲದಕ್ಕೂ ಮೀರಿ ಈತ ಏನಾದ್ರು ಮಾಫಿ ಸಾಕ್ಷಿ ಆಗಿದ್ದಾರೆ ನಮಗೆ ಮತ್ತಷ್ಟು ಬಲ ಬಂದ ಆಗುತ್ತೆ. ಹಾಗಾಗಿ ಅವರು ಸತ್ಯವನ್ನೇ ನುಡಿಬೇಕು, ಸತ್ಯಕ್ಕೆ ದೂರವಾದಂತ ಮಾಹಿತಿಯನ್ನ ಹಂಚ್ಕೊಳ್ಬಾರ್ದು ಕೋರ್ಟ್ ಮುಂದೆ ಅಂತಕ್ಕಂತ ಒಂದು ಷರತ್ತನ್ನ ಹಾಕಿ ಅವರು ಮಾಫಿ ಸಾಕ್ಷಿಯಾಗಿ
ಮಾಡೋದಕ್ಕೆ ನಮ್ಮದು ಯಾವುದೇ ರೀತಿಯಂತ ಅಭ್ಯಂತರ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೋರ್ಟ್ಗೆ ಕೊಟ್ಟಿದ್ರು. ಅದ್ರ ಜೊತೆಗೆ ಆರೋಪಿಗಳ ಪರ ವಕೀಲರಿಗೂ ಒಂದಷ್ಟು ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ರು. ಇನ್ನು ಒಂದು ಮಾಫಿ ಸಾಕ್ಷಿ ಅಂತಕ್ಕಂಥದ್ದು ಪ್ರೋಸೆಸ್ ನೇರವಾಗಿ ಆರೋಪಿಯೇ ಅರ್ಜಿಯನ್ನ ಸಲ್ಲಿಸೋದಿಲ್ಲ, ಅದು ಪ್ರಾಸಿಕ್ಯೂಷನ್ ಮುಖಾಂತರ ಬರಬೇಕು ಅಂತಕ್ಕಂಥ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇತರೆ ಆರೋಪಿಗಳ ಒಂದು ವಿರೋಧ ಇದೆ ಅಂತಕ್ಕಂಥ ಒಂದು ವಾದವನ್ನ ಮಂಡಿಸಿದ್ರು. ಅದಕ್ಕೆ ಮಾಫಿ ಸಾಕ್ಷಿ ಆಗೋದಕ್ಕೆ ಯಾವ ಆರೋಪಿಯ ಒಂದು ಅನುಮತಿ ಬೇಕಾಗಿಲ್ಲ, ಆದ್ರೆ ಆ ಸಾಕ್ಷಿ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ, ಅದನ್ನ ಪಾಲನೆ ಮಾಡಬೇಕು ಅನ್ನೋದಾಗಿ ಉತ್ತರವನ್ನ ಸಹ ಕೊಟ್ಟಿದ್ರು. ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದಂತ 59ನೇ ಸೆಷನ್ಸ್ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು. ಬೆಳಗಿನ ಸೆಷನ್ ನಲ್ಲಿ ವಿಚಾರಣೆ ಆರಂಭ ಆದಂತ ಸಂದರ್ಭದಲ್ಲಿ ಆರೋಪಿಗಳ ಹಾಜರಾತಿಯನ್ನ ತೆಗೆದುಕೊಂಡಂತ ನ್ಯಾಯಾಧೀಶರು ಮೊನ್ನೆ ನಡೆದಂತ ಏನು ವಿಚಾರಣೆ ಇತ್ತು ಕೇವಲ ಅದು ಪ್ರದೋಷದ ಮಾತ್ರ ಏನು ವಿಚಾರಣೆ ನಡೆಸಿ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಅದನ್ನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಆದೇಶ ಪ್ರಕಟಣೆ ಮಾಡೋದಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಉಳಿದಂತೆ ಇವತ್ತು ಎಂದಿನಂತೆ ಟ್ರಯಲ್ ಪ್ರಕ್ರಿಯೆ ಆರಂಭ ಆಗಿದೆ. ಸಾಕ್ಷಿ ಆಗಿರ್ತಕ್ಕಂಥ ಒಬ್ಬ ಇಂಜಿನಿಯರ್ ಆಗಿರ್ತಕ್ಕಂಥ ಸಾಕ್ಷಿ ಅವರು ಈ ಹಿಂದೆ ಸಾಕ್ಷಿ ನುಡಿದಿದ್ರು, ಆತನನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಕೆಲಸವನ್ನ ಆರೋಪಿಗಳ ಪರ ವಕೀಲರು ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಮಧ್ಯಾಹ್ನ 3 ಗಂಟೆಗೆ ತೀರ್ಪು ಹೊರಬರುತ್ತೆ. ಆ ತೀರ್ಪಿನಲ್ಲಿ ಈಗಾಗಲೇ ಪ್ರಾಸಿಕ್ಯೂಷನ್ ಯಾವುದೇ ಅಭ್ಯಂತರ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪ್ರದೂಷಣನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬಹುದು ಅನ್ನೋದು ಬಹುತೇಕವಾಗಿ ಎಲ್ಲರಲ್ಲೂ ಮೂಡಿರ್ತಕ್ಕಂಥ ಅಭಿಪ್ರಾಯ ಆಗಿದೆ. ಅದು ಅಂತಿಮವಾಗಿ ನ್ಯಾಯಾಲಯ ಏನು ತೀರ್ಪನ್ನ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಪ್ರಭು ಮಂಜುನಾಥ್, ಈಗ ಕೋರ್ಟು ಆತನನ್ನ ಅಪ್ರೂವರ್ ಆಗಿ ಓಕೆ ಅನ್ಬೇಕು ಅಂತ ಅಂದ್ರೆ ಯಾವೆಲ್ಲ ಪ್ರಮುಖ ವಿಚಾರಗಳನ್ನ ಅಲ್ಲಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಹೇಗೆ ಅಂತ? ಪ್ರಭು, ಇಲ್ಲಿ ಏನು ಮಾಫಿ ಸಾಕ್ಷಿಯಾಗಿ ಏನು ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ನನ್ನನ್ನ ಪರಿಗಣಿಸಿ ಅಂತಕ್ಕಂಥ ಆತ ಇನ್ನು ಇಡೀ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಆತ ಕೋರ್ಟ್ ಮುಂದೆ ಸತ್ಯವನ್ನೇ ಹೇಳ್ಬೇಕು, ಸತ್ಯವನ್ನ ಮರೆಮಾಚುವಂತ ಯಾವುದೇ ರೀತಿಯಾದಂತ ಅಂಶಗಳನ್ನ ಮಾಹಿತಿಯನ್ನ ಹೇಳ್ಕೊಳ್ಳೋಗಿಲ್ಲ. ಯಾಕಂದ್ರೆ ಹಿಂದೆ ಆತನ ವಿರುದ್ಧವಾಗಿ ಪೊಲೀಸರು ತನಿಖೆಯನ್ನ ಮಾಡಿ ಆತನ ಹೇಳಿಕೆಗಳು ಅಂದ್ರೆ ಒಂದು ವೇಳೆ ಆರೋಪಿಗಳು ನಾವು ಕೊಲೆ ಮಾಡಿಲ್ಲ ಅಂತ ಹೇಳಿರ್ತಾರೆ, ಆದ್ರೆ ಇಲ್ಲಿ ಪ್ರದೂಷು ಸಾಕ್ಷಿ ನಾಶಪಡಿಸಿದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ಅದು ರೇಣುಕಾಸ್ವಾಮಿಯನ್ನ ಶವವನ್ನ ಬಿಸಾಡೋದ್ರಿಂದ ಹಿಡಿದು ಆರೋಪಿಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಸರೆಂಡರ್ ಮಾಡಿಸೋರು ಆತನ ಪಾತ್ರ ತುಂಬಾ ಮಹತ್ವವಾಗಿದೆ. ಅದರಲ್ಲಿ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಇದೇ ಪ್ರದೂಷ ವಿರುದ್ಧ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಆದ್ರೆ ಒಮ್ಮೆ ಆತನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿದಂತ ಬಳಿಕ ಆ ಆರೋಪಿ ಸ್ಥಾನದಿಂದ ಆತ ಸಾಕ್ಷಿಗಳ ಲಿಸ್ಟ್ಗೆ ಹೋಗ್ತಾನೆ. ಆಗ ಆತ ಹೇಳ್ತಕ್ಕಂಥ ಸಾಕ್ಷಿಗಳಿಗೆ ಪೂರಕವಾದಂತ ಬೇರೆ ಬೇರೆ ಎವಿಡೆನ್ಸ್ ಅಂದ್ರೆ ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಸಿಡಿಎಸ್ ಇರ್ಬೋದು, ಐ ವಿಟ್ನೆಸ್ ಹೇಳಿಕೆಗಳೇನಿದೆ ಇವೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಆತ ಸತ್ಯವನ್ನೇ ಹೇಳ್ತಾನ ಅನ್ನೋದ್ರ ಬಗ್ಗೆ ನ್ಯಾಯಾಲಯವು ಸಹ ಗಂಭೀರವಾಗಿ ಆ ವಿಚಾರವನ್ನ ತೆಗೆದುಕೊಳ್ತಾರೆ. ಇಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಅಂಗೀಕರಿಸಿದಂತ ಬಳಿಕ ಆತನನ್ನ ನ್ಯಾಯಾಧೀಶರ ಮುಂದೆನೆ ಹಾಜರುಪಡಿಸಿ ಹೇಳಿಕೆಯನ್ನ ತೆಗೆದುಕೊಳ್ಳುವಂತ ಕೆಲಸ ಆಗುತ್ತೆ. ಆ ಹೇಳಿಕೆಗೆ ಪೂರಕವಾದಂತ ಸಾಕ್ಷಿಗಳೇನೇನಿದೆ ಅನ್ನೋದ್ರ ಬಗ್ಗೆಯೂ ಸಹ ಮುಂದಿನ ವಿಚಾರಣಾ ಸಂದರ್ಭದಲ್ಲಿ ಅದನ್ನ ಪರಿಗಣಿಸಲಾಗುತ್ತೆ. ಒಟ್ಟಾರೆ ಇಲ್ಲಿ ಏನು ಆರೋಪಿಗಳು ಮುಂದೆ ಈಗ ಪ್ರದೂಷ್ ಮಾಫಿ ಸಾಕ್ಷಿಯಾಗಿ ಮುಂದೆ ಬಂದಿದೆ, ಅದನ್ನ ಅಂಗೀಕಾರ ಆದ್ರೆ ಮುಂದೆ ಆತ ನ್ಯಾಯಾಧೀಶ ಮುಂದೆ ಹೇಳಿಕೆಯನ್ನ ಕೊಡ್ತಾನೆ. ಜೊತೆಗೆ ಆರೋಪಿಗಳ ಪರ ಇತರೆ ಆರೋಪಿಗಳ ಪರ ವಕೀಲರು ಸಹ ಅಂದ್ರೆ ದರ್ಶನ್ ಪರ ವಕೀಲರು ಇರ್ಬೋದು, ಪವಿತ್ರ ಗೌಡ ಪರ ವಕೀಲರು ಇರ್ಬೋದು, ಇತರೆ ಆರೋಪಿಗಳ ಪರ ವಕೀಲರು ಈ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಯಾಕೆಂತಂದ್ರೆ ಇಷ್ಟು ದಿನ ಆರೋಪಿಗಳ ಜೊತೆ ಇದ್ರು, ಅದರಲ್ಲೂ ಪ್ರಮುಖವಾಗಿ ದರ್ಶನ್ಗೆ ಅತ್ಯಾಪ್ತರಾಗಿದ್ದ ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಯಾಕಂದ್ರೆ ಬೇರೆ ಆರೋಪಿಗಳನ್ನ ನಾವೇ ಕೊಲೆ ಮಾಡಿದಾಗಿ ಅವರನ್ನ ಒಪ್ಪಿಸಿ ಅವರಿಗೆ ಹಣದ ಆಮಿಷನ ತೋರಿಸಿ ದರ್ಶನನ್ನ ಪಾರು ಮಾಡಬೇಕು ಅನ್ನೋದು ಈತನ ಉದ್ದೇಶ ಆಗಿತ್ತು. ಹಾಗಾಗಿ ಇವತ್ತು ನಾನು ಮಾಫಿ ಸಾಕ್ಷಿ ಆದ್ರೆ ಆತ ಖುಲಾಸೆ ಆಗ್ತಾನೆ, ಬೇರೆ ಆರೋಪಿಗಳಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಈ ಸಂದರ್ಭದಲ್ಲಿ ಏನು ಆತ ಕೊಡ್ತಕ್ಕಂಥ ಹೇಳಿಕೆಗಳಿರ್ಬೋದು, ಅದಕ್ಕೆ ಪೂರಕವಾದಂತ ಸಾಕ್ಷಿಗಳಿರ್ಬೋದು, ಅವೆಲ್ಲವೂ ಸಹ ತುಂಬಾ ಪ್ರಮುಖವಾದಂತ ಪಾತ್ರ ಇಲ್ಲಿ ವಹಿಸ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಆತ ಸಾಕ್ಷಿಯಾಗಿ ಪರಿಗಣನೆಯಾದಂತ ಬಳಿಕ ಪ್ರೋಸೆಸ್ ಆತ ಕೊಡ್ತಕ್ಕಂಥ ಹೇಳಿಕೆ ಜೊತೆಗೆ ಆರೋಪಿಗಳ ಪರ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಂತ ಸಂದರ್ಭದಲ್ಲಿ ಈತ ಪ್ರದೂಷ್ ಏನಿದ್ದಾನೆ ಆತ ಶಿಕ್ಷೆಯಿಂದ ಪಾರಾಗುವ ಸಲುವಾಗಿ ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದೆ ಬಂದಿದ್ದಾನೆ ಅಂತಕ್ಕಂಥ ಆರೋಪಗಳನ್ನ ತಮ್ಮ ವಾದದಲ್ಲಿ ಮಂಡಿಸಬಹುದು. ಅಥವಾ ಜೊತೆಗೆ ಏನಾದ್ರೂ ಕೆಲವೊಂದು ಸುಳ್ಳುಗಳನ್ನ ಹೇಳಿ, ಯಾಕೆಂದ್ರೆ ಆರೋಪಿಗಳ ಜೊತೆಲೇ ಇದ್ದು ಅವರಿಗೆ ತನಿಖೆ ದಾರಿ ಅಂದ್ರೆ ಈಗ ತನಿಖೆ ಮುಗಿದೋಗಿದೆ, ಟ್ರಯಲ್ ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಆರೋಪಗಳನ್ನ ಇಟ್ಕೊಂಡಿರ್ಬೋದು. ಈ ಆಯಾಮದಲ್ಲಿ ಎಲ್ಲಾ ಆರೋಪಿಯ ಪರ ವಕೀಲರು ಈ ಪ್ರದರ್ಶನನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಅದಾದ ಬಳಿಕ ಅಲ್ಲಿ ಏನೆಲ್ಲ ಅಂಶಗಳು ಕಂಡು ಬರುತ್ತೆ, ಅಥವಾ ಸತ್ಯವನ್ನೇ ಹೇಳ್ತಾ ಇದ್ದಾನ ಅಥವಾ ಆರೋಪಿಗಳ ವೈಯಕ್ತಿಕ ಸೇಡನ್ನ ಇಟ್ಕೊಂಡು ಈ ಹಿಂದೆ ಹೇಳಿದ್ವಿ ನಾವು ಆರೋಪಿಗಳಿಗೆ ಕಾನೂನು
ಹೋರಾಟಕ್ಕೆ ಭರಿಸಬೇಕಂತ ವೆಚ್ಚ ಎಲ್ಲವನ್ನ ಸಹ ದರ್ಶನ್ ಅವರು ನೋಡ್ಕೊಳ್ತಾರೆ ಅಂತಕ್ಕಂಥ ಒಂದು ಆಮಿಷೆಯನ್ನ ತೋರಿಸಿದ್ರು. ಆದ್ರೆ ಈಗ ಅದಾಗ್ತಾ ಇಲ್ಲ ಅಂತಕ್ಕಂಥದ್ದು. ಈಗ ಜೈಲಲ್ಲಿ ಇರ್ತಕ್ಕಂಥ ಪ್ರದೀಶ್ ಮತ್ತೆ ದರ್ಶನ್ ಏನೇ ಒಂದು 7 ಜನ ಆರೋಪಿಗಳಿದ್ದಾರೆ. ಅಲ್ಲಿ ಅವರ ಕೊಠಡಿಲೂ ಸಹ ನಾನು ಇರೋದಕ್ಕೆ ಆಗೋದಿಲ್ಲ, ನನ್ನನ್ನ ಬೇರೆ ಪ್ರತ್ಯೇಕವಾದಂತ ಕೊಠಡಿಗೆ ಶಿಫ್ಟ್ ಮಾಡ್ಬೇಕು ಅಂತಕ್ಕಂಥ ಒಂದು ಮನವಿನೂ ಸಹ ಮಾಡಿದ್ದಾರೆ. ಇವತ್ತು ಏನು ತೀರ್ಪು ಬರುತ್ತೆ, ಆ ತೀರ್ಪಿನಲ್ಲಿ ಆತ ಸಲ್ಲಿಸಿರ್ತಕ್ಕಂಥ ಒಂದು ಮಾಫಿಸಾಕ್ಷಿ ಅರ್ಜಿ, ಅದರ ಜೊತೆಗೆ ಮೊನ್ನೆ ವಿಚಾರಣಾ ಸಂದರ್ಭದಲ್ಲಿ ಮಾಡಿಕೊಂಡಂತ ಮನವಿ, ಅಂದ್ರೆ ಪ್ರತ್ಯೇಕವಾದಂತ ಸೆಲ್ಗಳನ್ನ ಕೂರಿದ್ದಾನೆ, ಅದಕ್ಕೂ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ತೀರ್ಪು ಹೊರಬರಬಹುದು. ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.